ದೂದ್ಸಾಗರ್ ಟ್ರೆಕ್ಕಿಂಗ್ ಹೋಗೋಣವಾ? ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಇವಾಗ ಕೋಲಮಲ್ಲಿ ಇದ್ದೀವಿ. ಕೋಲಮ್ಗೆ ಯಾಕೆ ಬಂದಿದ್ದೀವಿ ಅಂತಂದರೆ ದೂದ್ಸಾಗರ್ ಟ್ರೆಕ್ಕಿಂಗ್ ಹೋಗಿ ಬಂದಿದ್ದೀವಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಟು ದೂದ್ಸಾಗರ್ ಬರೋಕ್ಕೆ ಹೇಗೆ ಟ್ರಾವೆಲ್ ಮಾಡಬೇಕು, ಹಾಗೆ ದೂದ್ಸಾಗರ್ ಟಿಕೆಟ್ ಪ್ರೈಸಸ್ ಎಷ್ಟು, ಆಮೇಲೆ ಇಲ್ಲಿ ಗೈಡ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಗೈಡ್ ಕಾಂಟ್ಯಾಕ್ಟ್ ನಂಬರ್, ಮತ್ತು ನೀವು ಏನೋ ಅಲ್ಲಿ ಯಶವಂತಪುರಿಂದ ಮಧ್ಯಾಹ್ನ 3:30 ಟ್ರೈನ್ ಇರುತ್ತೆ. ಇಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 o'clock ಬರುತ್ತೆ. ಸೊ ಬಂದ ಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ರೂಮು ಹೇಗಿರುತ್ತೆ ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್, ದೂದ್ಸಾಗರ್ ಟ್ರಕ್ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಹಾಗೆ ದೂದ್ಸಾಗರ್ ಟ್ರಕ್ ಡಿಫಿಕಲ್ಟೀಸ್, ಹಾಗೆ ಎಷ್ಟು ಕಿಲೋಮೀಟರ್ ಇದೆ, ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಬೆಂಗಳೂರಿಂದ ದೂದ್ಸಾಗರ್ಗೆ ಹೇಗೆ ಹೋಗಬೇಕು ಅಂತಂದರೆ ಯಶವಂತಪುರ ವಾಸ್ಕೋ ಡಿ ಗಾಮಾ ಟ್ರೈನ್ ಇದೆ 3:30ಗೆ. ಸೊ ಆ ಟ್ರೈನ್ ಬುಕ್ ಮಾಡಬೇಕು. ಡೈಲಿ 3:30ಗೆ ಇರುತ್ತೆ ಯಶವಂತಪುರಿಂದ. ನೀವು ಬೆಂಗಳೂರಿಂದ ಟ್ರಾವೆಲ್ ಮಾಡೋಂಗಿದ್ರೆ ಯಶವಂತಪುರ ವಾಸ್ಕೋ ಡಿ ಗಾಮಾ ಟ್ರೈನ್ ಬುಕ್ ಮಾಡ್ಬೋದು. ಇದು ಆನ್ ದ ವೇ ಹುಬ್ಳಿಗೆ ಹೋಗಿ ಗೋವಾ ರೀಚ್ ಆಗುತ್ತೆ. ನೀವು ಕೋಲಮಲ್ಲಿ ಇಳ್ಕೋಬೇಕಾಗುತ್ತೆ. ಬೆಳಗಿನ ಜಾವ 3 ಗಂಟೆ ಕೋಲಮ್ ರೀಚ್ ಆಗುತ್ತೆ. ಟೈಮ್ ಬಂದು ಇವಾಗ 3:15. ಇವಾಗ ಕೋಲಮ್ ರೈಲ್ವೆ ಸ್ಟೇಷನಿಗೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ನೋಡಿ ಇವಾಗ 3:16. ಇವಾಗ ಬಂದು ರೀಚ್ ಆಗಿದ್ದೀವಿ. ನಾವು ಫ್ರೆಶ್ ಅಪ್ ಆಗೋಕ್ಕೆ ಗೈಡ್ಗೆ ಒಂದು ರೂಮ್ ಕೇಳಿದ್ವಿ. ನಾವು 9 ಮೆಂಬರ್ಸ್ ಇದ್ದೀವಲ್ಲ, ಸಪ್ರೇಟ್ ರೂಮ್ ಕೇಳಿದ್ವಿ. ಇಲ್ಲಾಂದರೆ ಈ ಥರ ಡಾರ್ಮೆಟ್ರಿ ಆ ಥರ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ನಮಗೆ ಸಪ್ರೇಟ್ ರೂಮ್ ಬೇಕು ಅಂದಿದ್ದಕ್ಕೆ ಸಪ್ರೇಟ್ ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ನೋಡೋಣ ಹೇಗಿದೆ ಅದು ಅಂತ ನಿಮಗೂ ಕೂಡ ತೋರಿಸ್ತಾರೆ. ನಮಗೆ ಈ ಥರ ಒಂದು ಸಪ್ರೇಟ್ ರೂಮ್ ಕೊಟ್ಟಿದ್ದಾರೆ. ಅಲ್ಲಿ ವಾಶ್ರೂಮ್ ಇದೆ ಥರ. ಇಲ್ಲಿ ಒಳಗಡೆ 3 ಬೆಡ್ ಇದೆ. ಇಲ್ಲಿ ಒಂದು ಚಿಕ್ಕ ಹಾಲ್ ಥರ ಇಲ್ಲಿ ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ. ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲರೂ. ಇವಾಗ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಗೈಡ್ ಥ್ರೂ ಬುಕ್ ಮಾಡಿದ್ರೆ ಸ್ಟೇ ಮತ್ತು ಬ್ರೇಕ್ಫಾಸ್ಟ್, ಲಂಚ್ ಎಲ್ಲನೂ ಇನ್ಕ್ಲೂಡ್ ಇರುತ್ತೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಟ್ರೆಕ್ಕಿಂಗ್ ಹೊರಡಬೇಕು. ಸೊ ದೂದ್ಸಾಗರ್ ಫಾಲ್ಸ್ ನೋಡೋಕ್ಕೆ 3 ವೇಸಲ್ಲಿ ಹೋಗ್ಬೋದು. ಒಂದು ದೂದ್ಸಾಗರ್ ಫಾರೆಸ್ಟ್ ಟ್ರಕ್, ಇನ್ನೊಂದು ಜೀಪ್ ರೈಡ್, ಇನ್ನೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಾರಲ್ಲ ಅದು. ಬಟ್ ರೈಲ್ವೆ ಟ್ರ್ಯಾಕ್ ಮೇಲೆ ಇವಾಗ ಬ್ಯಾನ್ ಆಗಿದೆ, ಯಾರನ್ನೂ ಬಿಡ್ತಾ ಇಲ್ಲ. ಸೊ ಅಲ್ಲಿ ನೀವೇನಾದರೂ ನಾವು 2021 and 22 ಅಲ್ಲಿ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿದ್ದು. ಇವಾಗ ನಾವು ಹೋಗ್ತಾ ಇರೋದು ಫಾರೆಸ್ಟ್ ಟ್ರಕ್ ಹೋಗ್ತಾ ಇದ್ದೀವಿ. ಸೊ ಇವಾಗ ರೈಲ್ವೆ ಟ್ರ್ಯಾಕ್ ಮೇಲೆ ಹೋದರೆ ತುಂಬಾ ಫೈನ್ ಹಾಕ್ತಾರೆ. ಸೊ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ, ಬಿಡ್ತಾ ಇಲ್ಲ ಇವಾಗ. ಸೊ ಅದಕ್ಕೋಸ್ಕರ ಇವಾಗ ನಾವು ಫಾರೆಸ್ಟ್ ಟ್ರಕ್ ಮುಖಾಂತರ ಹೋಗ್ತಾ ಇದ್ದೀವಿ. ಸೊ ಈ ಟ್ರಕ್ ಬಂದು ಅರೌಂಡ್ 12 ಕಿಲೋಮೀಟರ್ ಒನ್ ವೇ. ಸೊ ಟೋಟಲ್ 24 ಕಿಲೋಮೀಟರ್ಸ್, 24 or 22 ಕಿಲೋಮೀಟರ್ಸ್ ಆಗುತ್ತೆ ಟೋಟಲ್. ಇಲ್ಲ ಅಂತಂದರೆ ನೀವು ಜೀಪ್ ರೈಡ್ ಥ್ರೂ ಹೋಗ್ಬೋದು. ಈ ಥರ ಟ್ರಕ್ ಹೋದರೆ ನಿಮಗೆ ಫುಲ್ ವಾಟರ್ ಫಾಲ್ಸ್ ಕಾಣಲ್ಲ, ಬರೀ ಕೆಳಗಡೆ ಒಂದು ಬೇಸ್ ವಾಟರ್ ಫಾಲ್ಸ್ ಇದೆಯಲ್ಲ ಅದು ಅಷ್ಟೇ ಕಾಣಿಸುತ್ತೆ. ಸೊ ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೇಗೆ ಇರುತ್ತೆ ಎಲ್ಲ ಅಂತ. ಹಾಗೆ ಇದಕ್ಕೆ ಟಿಕೆಟ್ ಹೇಗೆ ಬುಕ್ ಮಾಡಬೇಕು ಅಂತಂದರೆ ಗೋವಾ ಟೂರಿಸಮ್ ಅಂತ ಒಂದು ವೆಬ್ಸೈಟ್ ಇದೆ, ನಿಮಗೆ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ಹೋಗಿ ನೀವು ಬುಕ್ ಮಾಡ್ಬೋದು. ಸೊ ಬಟ್ ನಾವು ಬುಕ್ ಮಾಡಬೇಕಾದ್ರೆ ಅದು ಟಿಕೆಟ್ಸ್ ಎಲ್ಲ ಏನೋ ಬುಕಿಂಗ್ ಸಸ್ಪೆಂಡೆಡ್ ಅಂತ ಬರ್ತಾಯಿತ್ತು. ನಾವು ಎಷ್ಟು ಸಲ ಟ್ರೈ ಮಾಡಿದ್ರು ಬುಕಿಂಗ್ ಸಸ್ಪೆಂಡೆಡ್ ಬರ್ತಾಯಿತ್ತು. ಹಾಗಾಗಿ ನಾವು ಒಬ್ಬರು ಗೈಡ್ ಥ್ರೂ ನಾವು ಟಿಕೆಟ್ ಬುಕ್ ಮಾಡಿದ್ದೀವಿ. ಸೊ ಫಾರೆಸ್ಟ್ ಟಿಕೆಟ್ ಚಾರ್ಜಸ್ ಎಷ್ಟು ಅಂತಂದರೆ ಟೋಟಲ್ ಇನ್ಕ್ಲೂಡಿಂಗ್ ಗೈಡ್ ಚಾರ್ಜಸ್, ಆಮೇಲೆ ಫಾರೆಸ್ಟ್ ಪರ್ಮಿಟ್ ಎಲ್ಲನೂ ಸೇರಿಸಿ 675 rupees ಪರ್ ಪರ್ಸನ್ ಆಗುತ್ತೆ. ಸೊ ನಾವು ಥ್ರೂ ಗೈಡೇ ಬುಕ್ ಅಂದರೆ ನಾವು ಗೈಡ್ ಥ್ರೂ ಬುಕ್ ಮಾಡಿರೋದ್ರಿಂದ ನಮಗೆ ಫಾರೆಸ್ಟ್ ಪರ್ಮಿಟ್, ಗೈಡ್ ಚಾರ್ಜಸ್ ಮತ್ತು ನಮಗೆ ಇದ್ರ ಜೊತೆ ಫುಡ್ ಇನ್ಕ್ಲೂಡ್ ಆಗಿದೆ. ಅಂದರೆ ಬ್ರೇಕ್ಫಾಸ್ಟ್, ಲಂಚ್ ಅದೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ಅದಕ್ಕೆ ನಮಗೆ ಅರೌಂಡ್ 1300 rupees ಪರ್ ಪರ್ಸನ್ ಚಾರ್ಜ್ ಮಾಡಿದ್ದಾರೆ. ಅಂದರೆ ಬರೀ ಅಂದರೆ ಇದರಲ್ಲಿ ರೂಮ್ ಫ್ರೆಶ್ ಅಪ್ ಕೊಡ್ತಾರೆ. ಬಟ್ ನಾವು ಸಪ್ರೇಟ್, ಅಂದರೆ ನಮಗೆ ರೂಮ್ ಫ್ರೆಶ್ ಅಪ್ ಅಂತಂದರೆ ಇದರಲ್ಲಿ ನಿಮಗೆ ಡಾರ್ಮೆಟ್ರಿ ಥರ ಆ ಥರ ರೂಮ್ ಕೊಡ್ತಾರೆ 1300ಗೆ. ಸೊ ನಾವು ಸಪ್ರೇಟ್ ರೂಮ್ ಬೇಕು ಅಂದರೆ ನಮ್ಮ ಫ್ಯಾಮಿಲಿ ಇದ್ದೀವಿ, ಸಪ್ರೇಟ್ ರೂಮ್ ಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡೋದಕ್ಕೆ ನಮಗೆ ಸಪ್ರೇಟ್ ರೂಮ್ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಅಷ್ಟು ಏನೋ ರೂಮ್ ಫೆಸಿಲಿಟೀಸ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ. ಇವಾಗ ನಾವಿದ್ದು ಕೂಡ ತುಂಬ ಹೈಜೀನ್ ಏನಿದ್ದಿಲ್ಲ, ನಾರ್ಮಲ್ ರೂಮ್ ಅಷ್ಟೇ ಇತ್ತು, ಸಪ್ರೇಟ್ ರೂಮ್ ಇತ್ತು. ಬಟ್ ಏನೋ ಅಷ್ಟೇನು ಕ್ಲೀನ್ ಇದ್ದಿಲ್ಲ, ಹಾಗೆ ಹೈಜೀನ್ ಆ ಥರ ಇದ್ದಿಲ್ಲ. ಸೊ ಇಲ್ಲಿ ರೂಮ್ಸ್ ಆ ಥರ ಜಾಸ್ತಿ ಇಲ್ಲ, ಯಾಕಂದರೆ ಇಲ್ಲಿ ತುಂಬ ಜನ ಟ್ರೈನ್ ಇಳಿದು ಏನೋ ತುಂಬ ಜನ ರೈಲ್ವೆ ಸ್ಟೇಷನಲ್ಲೇ ಫ್ರೆಶ್ ಅಪ್ ಆಗಿ ಅಲ್ಲಿ ಲಗೇಜ್ ಎಲ್ಲ ಅಲ್ಲೇ ಇಟ್ಟು ಸೊ ಟ್ರೆಕ್ಕಿಂಗ್ ಹೋಗ್ತಾರೆ. ಇಲ್ಲಾಂದರೆ ಸ್ವಲ್ಪ ಜನ ಫ್ರೆಶ್ ಅಪ್ ಆಗೋಕ್ಕೆ ಹಂಗೆ ತೊಗೊತಾರೆ.
ಸೊ ಆ ಥರನೂ ನೀವು ಮಾಡ್ಬೋದು. ನಮಗೆ 1300 ಬೇಡ ಅಂತಂದರೆ ಜಸ್ಟ್ 675 ಆ ಥರ ಪೇ ಮಾಡಿ ನೀವು ಟ್ರೈನ್ ಇಳಿದು ಅಲ್ಲೇ ಫ್ರೆಶ್ ಅಪ್ ಆಗಿ ನೀವು ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಆ ಥರ ಕೂಡ ಮಾಡ್ಬೋದು. ಸೊ ನೋಡ್ಬೋದು ಇವಾಗ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗಿದ್ದೀವಿ. ಫುಲ್ ಜೋರು ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆವಾಗ. ಸೊ ಇನ್ನೂ ಇದು ಏನಂತಾರೆ ಟಿಕೆಟ್ ಕೌಂಟರ್ ಅದು ಓಪನ್ ಆಗಿಲ್ಲ ಅಂತೆ, ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಗೈಡ್ ಬಂದರು. ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಬಂದು 8 ಗಂಟೆ. ಸೊ ನೋಡೋಣ ಒನ್ ವೇ ಎಷ್ಟು ಅವರ್ಸ್ ತೊಗೊಳುತ್ತೆ ರೀಚ್ ಆಗೋಕ್ಕೆ ಅಂತ. ಇವಾಗ ಫಾರೆಸ್ಟ್ ಒಳಗಡೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಜಸ್ಟ್ ಇದೆ ಎಂಟ್ರಿ. ಇಷ್ಟೊತ್ತು ಸ್ವಲ್ಪ ದೂರ ಮೇನ್ ರೋಡಲ್ಲಿ ನಡ್ಕೊಂಡ್ಬಂದ್ವಿ. ಇವಾಗ ನೋಡ್ಬೋದು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಜಸ್ಟ್ ಒಂದು 1/2 ಕಿಲೋಮೀಟರ್ ದೂರ ಬಂದಿದ್ದೀವೇನೋ. ಆಲ್ರೆಡಿ ಒಂದು ವಾಟರ್ ಸ್ಟ್ರೀಮ್ ಕ್ರಾಸಿಂಗ್ ಬಂದಿದೆ. ನಿಮಗೆ ತೋರಿಸ್ತೀನಿ ಬನ್ನಿ. ತುಂಬ ಇಲ್ಲಿ ವಾಟರ್ ಸ್ಟ್ರೀಮ್ ಕ್ರಾಸ್ ಮಾಡೋದು ತುಂಬಾ ಇದೆ ಅಂತೆ. ಸೊ ಅದು ಮಳೆ ಜೋರಾಯಿತು ಅಂತಂದರೆ ಇಲ್ಲಿ ಇಷ್ಟು ಸೊಂಟದವರೆಗೂ ಇಷ್ಟಿಷ್ಟು ಬರುತ್ತೆ ಅಂತ ನೀರು, ಅಷ್ಟು ಕ್ರಾಸ್ ಮಾಡ್ಕೊಂಡು ಹೋಗೋದಿದೆ ಮುಂದೆ ಅಂತ ಹೇಳ್ತಾಯಿದ್ರು ನಮ್ಮ ಗೈಡು. ಸೊ ಬೆಳಗ್ಗೆ ಜೋರು ಮಳೆ ಬಂದು ಇವಾಗ ಮತ್ತೆ ಮಳೆ ನಿಂತಿದೆ. ಸೊ ಇಷ್ಟು ಕ್ಲೈಮೇಟ್ ಚೆನ್ನಾಗಿದ್ರು ಸೆಕೆ ನೋಡಿ ಎಷ್ಟು ಸೆಕೆ ಆಗ್ತಿದೆ. ಹೇಗಿದೆ ನೋಡಿ ಫಾರೆಸ್ಟ್, ಸಕ್ಕತ್ತಾಗಿದೆ ಮಾತ್ರ. ಬಟ್ ಮಳೆ ಇಲ್ಲ, ಬರ್ಬೇಕಾದ್ರೆ ಮಳೆ ಹೊಡೆಯುತ್ತೆ. ಮಳೆ ಇಲ್ಲ, ಇವಾಗ ಮಳೆ ಸ್ಟಾಪ್ ಆಗಿದೆ. ಸೊ ನಾವು ಇವಾಗ ಇಲ್ಲಿಂದ ಬಂದ್ವಿ. ಸೊ ಈ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಿ ಈ ಕಡೆ ಹೋಗ್ಬೇಕು ಇವಾಗ. ಇಲ್ಲಿ ದಟ್ಟ ಕಾಡು. ಇಲ್ಲಿಂದ ಇವಾಗ ಇಷ್ಟೊತ್ತು ನಾವು ಬಂದಿದ್ದೇನಿಲ್ಲ. ಇಲ್ಲಿ ನೋಡಿ ಕಾಡಲ್ಲಿ ಬಂದ್ಬಿಟ್ಟು ದಟ್ಟ ಕಾಡು ಅಂದರೆ ಸೊ ಆನ್ ದ ವೇ ಹೋಗ್ಬೇಕಾದ್ರೆ ನೋಡಿ ಹೆಂಗಿದೆ ವಾಟರ್ ಫ್ಲೋ. ಇಲ್ಲಿ ಸಕ್ಕತ್ತಾಗಿದೆ. ಶೂ ಅಂದ್ರೆ ಫುಲ್ ಹಸಿ ಆಗ್ಬಿಟ್ಟಿದೆ. ಟು 2.5 ಕಿಲೋಮೀಟರ್ಸ್ ಬಂದಮೇಲೆ ನಮಗೆ ಒಂದು ಈ ಥರ ವ್ಯೂ ಕಾಣುತ್ತೆ. ಜಸ್ಟ್ ಅಲ್ಲಿ ಸ್ವಲ್ಪ ಒಂಥರ ಸ್ವಲ್ಪ ಹೈಟ್ ಇತ್ತು ಅಷ್ಟೇ, ಜಾಸ್ತಿ ಏನು ಟಫ್ ಆಗಿಲ್ಲ ಇಲ್ಲಿವರೆಗೂ. ಸೊ ಬಂದ ತಕ್ಷಣ ಈ ಥರ ಫುಲ್ ಒಂದು ಓಪನ್ ಸ್ಪೇಸ್ ಥರ ಇದೆ. ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡೋಕ್ಕೆ ನಮಗೆ ಒಂದು 5 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಫೋಟೋಸ್ ಬೇಕಾದ್ರೆ ಫೋಟೋಸ್ ತೆಗ್ಸ್ಕೋಬೋದು ಇಲ್ಲಿ. ನಾವಿವಾಗ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಡ್ರೈ ಫ್ರೂಟ್ಸ್ ತಿಂತಾ ಇದೀವಿ. ಇವ್ರು 3 ಜನ ಟೀ ಲವರ್ಸ್ ನೋಡಿ, ಆ ಥರ್ಮಸಲ್ಲಿ ಟೀ, ಇಷ್ಟು ದೊಡ್ಡ ಥರ್ಮಸಲ್ಲಿ ಟೀ ಪ್ಯಾಕ್ ಮಾಡ್ಸ್ಕೊಂಡ್ ಬಂದಿದ್ದಾರೆ. ಕಪ್ ಸ್ಟೈಲ್ ತಂದ್ರೆ ಅಲ್ಲೇ ತಂದೇನಾ? ಟೀ ಲವರ್ಸು ಥರ್ಮಸಲ್ಲಿ ಟೀ ಕುಡಿಬೇಕಂತೆ, ಅವ್ರಿಗೇನು ಬೇಡ ಅಂತೆ. ಯಪ್ಪ, ಕಾಣಿಸ್ತಾ ಇದೆ. How is the Josh? How is the Josh to me? 4 ಕಿಲೋಮೀಟರ್ಸ್ ವಾಕ್ ಮಾಡಿದ್ವಿ. ಇವಾಗ 4 ಕಿಲೋಮೀಟರ್ಸ್ ವಾಕ್ ಮಾಡಿದ್ಮೇಲೆ ಮತ್ತೆ ಈ ಥರ ಸ್ಟ್ರೇಟ್ ರೋಡ್ ಇದೆ. ಇದು ಬ್ಯೂಟಿಫುಲ್ ಆಗಿದೆ ನೋಡಿ ಇಲ್ಲಿ. ಇವಾಗ ಐ ಥಿಂಕ್ ಅರೌಂಡ್ 6 ಕಿಲೋಮೀಟರ್ಸ್ ಬಂದಿದ್ದೀವಿ ಅನ್ಸುತ್ತೆ. ಸೊ ಈಗ ನೋಡ್ತಾ ಇದ್ದೀರಲ್ಲ ರೋಡ್ ಇದೇ ಥರ ಇದೆ, ಸ್ಟ್ರೇಟ್ ಮುಂದೆ ತೋರಿಸು.
ಸೊ ಇದೇ ಥರ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸಿಂದ ಇದೇ ಥರ ಬಂದ್ವಿ. ಚೆನ್ನಾಗಿದೆ ಒಂಥರ, ಬಟ್ ಅದು ಸುಸ್ತಾಗ್ತಾ ಇದೆ. How is the Josh? ಜೋಶಿ ಸಾಯಿ ಸುಸ್ತು ಯಾಕಂತಂದರೆ ಇದು ಶೂಸಲ್ಲೆಲ್ಲ ನೀರು ಹೋಗ್ತಿದೆ. ಆ ಶೂವೇ ಒಜ್ಜಾಗ್ಬಿಟ್ಟಿದೆ ಅರ್ಧ. ಹ್ಯೂಮಿಡ್ ಬೇರೆ ಇದೆಯಲ್ಲ. ಹ್ಯೂಮಿಡ್ಗಿಂತ ಇದೆ, ಶೂ ಅಲ್ಲೇ ಫುಲ್ಲು ನೀರು. ಅದು ಈ ಥರ ಎಷ್ಟೊಂದು ಸ್ಲೀವ್ ಕ್ರಾಸ್ ಮಾಡ್ಕೊಂಡು ಬರ್ತಾ ಇದೀವಲ್ಲ, ಹಾಂ ಫುಲ್ಲು ನೀರು ಹೋಗೋದ್ರಿಂದ ಶೂ ಕಾಲು ಎತ್ತಿದಾಗ್ತಾ ಇಲ್ಲ. ಸಾಕ್ಸ್ ಎಲ್ಲ ಒಜ್ಜ, ಶೂ ಎಲ್ಲ ಒಜ್ಜ, ಹಾಂ ಅದು ಪ್ರಾಬ್ಲಮ್. ಚಲೋ ಚಲೋ. आगे बढ़ना ही है ना. ನಾವು ಮೇ ಬಿ ಇಲ್ಲಿವರೆಗೂ ಒಂದು 10 ವಾಟರ್ ಸ್ಟ್ರೀಮ್ ಕ್ರಾಸ್ ಮಾಡಿದ್ವಿ ಅನ್ಸುತ್ತೆ. ನೋಡಿ ನೀರು ಮಾತ್ರ ಎಷ್ಟು ಕ್ಲಿಯರ್. ಹುಷಾರು ಹುಷಾರು. ಆಳ ಇದೆ. ಆಳ ಇದೆ ನೀರು. Oh guys, how is the Josh? How is the Josh? Madhu, how is the Josh? Suvi, how is the Josh? ನಮ್ಮ ಗ್ರೂಪಲ್ಲಿ ಲೇಜಿ ಟ್ರಕ್ಕರ್ ಆಗ್ಬಿಟ್ಟಿದ್ದಾಳೆ, ನಿಧಾನ ಬರ್ತಿದ್ದಾಳೆ. ವಿಡಿಯೋ ಆನ್ ಮಾಡಿದ ತಕ್ಷಣ ಓಡ್ತಾಳೆ ಹಂಗೆ. ಏಕೆ ಮೋದು ವಿಡಿಯೋ ಆನ್ ಮಾಡಿ ನೋಡು. ಹಾಂ, ಇದು ನಾಯಿ ನಮ್ಮನ್ನ ಫಾಲೋ ಮಾಡೋಕ್ಕೆ ಗೈಡ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಇದು ಕರ್ಕೊಂಡು ಹೋಗ್ತಾ ಇದೆ ನಮ್ಮನ್ನ. ನಮ್ಮ ಯಜಮಾನ್ರು ಮೋಟಿವೇಶನ್ ಕೊಡ್ತಿದ್ದಾರೆ. ಏನಂತ ಮೋಟಿವೇಶನ್ ಹೇಳಮ್ಮ? ಫುಲ್ ಮೋಟಿವೇಶನ್ ಕೊಟ್ಟು ನಡೆಸಿದ್ದಾರೆ. ದಿಸ್ ಇಸ್ ದ ಲೈಫ್ ಜರ್ನಿ ಲೆಸನ್. ಇಲ್ಲಿ ತನಕ ಬಂದಾಳ, ಇನ್ನೂ 1 ಕಿಲೋಮೀಟರ್ ಐತೆ. ಈಗ ಗಿವ್ ಅಪ್ ಮಾಡ್ಬಿಟ್ರೆ ಗಿವ್ ಅಪ್ ಆಗತ್ತಾಳ. ಎಷ್ಟು ಕಿಲೋಮೀಟರ್ ಐತೆ ಅನ್ನಕತ್ತಾಳ. ಓ, ಇದು ನೋಡಿಲ್ಲ. ಎಷ್ಟು ಕಿಲೋಮೀಟರ್ ಇದೆ ಎಕ್ಸಾಕ್ಟ್ ಗೊತ್ತಿಲ್ಲ. ಮೇ ಬಿ ಇನ್ನೂ 2 ಕಿಲೋಮೀಟರ್ಸ್ ಇರ್ಬೋದು ಅನ್ಸುತ್ತೆ. ನಮ್ಮ ಮುಂದೆ ಇರೋರು ಆಲ್ಮೋಸ್ಟ್ ಎಲ್ಲರೂ ಹೋಗ್ಬಿಟ್ರು, ನಮ್ಮ ಗ್ರೂಪ್ ಜೊತೆ ಬಂದವರು. ಸೊ ನಮ್ಮ ಗ್ರೂಪಲ್ಲಿ ಮದುವೆಗೆ ಆಗ್ತಾ ಇಲ್ಲ ಅಷ್ಟು ಒಳಗೆ, ಹಂಗಾಗಿ ನಾವು ಫುಲ್ ನಿಧಾನ ಹೋಗ್ತಾ ಇದ್ದೀವಿ. ಅವಾಗಿಂದ ಈ ಬ್ರಿಡ್ಜ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಫೈನಲಿ ಈ ಬ್ರಿಡ್ಜ್ ಬಂದಿದೆ. ಸೊ ಸಮಾಧಾನ. ಇವಾಗ ಮೇ ಬಿ ಫಾಲ್ಸ್ ನಿಯರ್ ಇದ್ದೀವಿ ಅಂತ ನಾವು. ವಾವ್, ನೀರು ನೋಡಿ ಹೇಗಿದೆ ಫುಲ್ಲು. ವಾ, ಬೆಟರ್. ನನಗೇನೋ ಶೂಕ್ಕಿಂತ ಸ್ಲೀಪರ್ ಹಾಕೊಂಬರೋದು ಬೆಸ್ಟ್ ಅನ್ಸುತ್ತೆ. ಇದು ಶೂ ಅಜ್ಜ ಆಗ್ತಾ ಇದೆ. ವಾವ್, ನಮಗೆ ವಾಟರ್ ಫಾಲ್ಸ್ ಫಸ್ಟ್ ವ್ಯೂ ಕಾಣಿಸ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ, ತೋರಿಸ್ತೀನಿ ಬನ್ನಿ ನಿಮಗೆ. ವಾವ್, ಬಟ್ ಮಳೆ ಬರ್ತಿದೆ, ಅಷ್ಟು ಕಾಣಿಸ್ತಾ ಇಲ್ಲ. ಸ್ವಲ್ಪ ಝೂಮ್ ಮಾಡು. ಮಳೆ ಬರ್ತಾ ಇದೆ, ಕಾಣಿಸ್ತಾ ಇಲ್ಲ. ಇವಾಗ ಇಲ್ಲಿ ವಾಚ್ ಟವರ್ ಹತ್ರ ಬಂದೀವಿ. ಇಲ್ಲಿಂದ ವ್ಯೂ ಕಾಣಿಸುತ್ತೆ, ನೋಡೋಣ ಬನ್ನಿ. ಇಲ್ಲಿ ವಾಚ್ ಟವರಿಂದ ಬ್ಯೂಟಿಫುಲ್ ವ್ಯೂ ಕಾಣಿಸ್ತಾ ಇದೆ, ನಿಮಗೆ ತೋರಿಸ್ತೀನಿ ಬನ್ನಿ. ವಾವ್, ಸಖತ್ತಾಗಿದೆ. ಇವಾಗ ವಾಚ್ ಟವರಿಂದ ಎಷ್ಟು ಬ್ಯೂಟಿಫುಲ್ ವ್ಯೂ ಕಾಣಿಸ್ತಿದೆ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಒಂದು ಬ್ರಿಡ್ಜ್ ಬಂತಲ್ಲ, ಇಲ್ಲಿವರೆಗೂ ಆರಾಮ್ ಬಂದ್ವಿ ವಾಚ್ ಟವರ್ವರೆಗೂ. ಮತ್ತು ಇಲ್ಲಿಂದ ಸ್ವಲ್ಪ ಹೈಕಿಂಗ್ ಇದೆ ಅಂತ, ಮೇ ಬಿ 1-2 ಕಿಲೋಮೀಟರ್ಸ್ ಇರ್ಬೋದು. ಸ್ವಲ್ಪ ಹೈಕ್ ಮಾಡಬೇಕು ಅಷ್ಟೇ. ಇಲ್ಲಿಂದ ಹೇಗಿದೆ ನೋಡಿ ರೋಡ್. ಮತ್ತೆ ಮೆಲ್ಲಕ್ಕೆ ನಿಧಾನ. ಇದು ಫೈನಲ್ ಫೇಸ್. ವಾಚ್ ಟವರಿಂದ ಫಾಲ್ಸ್ಗೆ ಹೋಗ್ಬೇಕಾದ್ರೆ
Suvi, how is the Josh? Hi. Good. ಹುಷಾರು. ಹುಷಾರು. ಹಾಗೆ ವಾಟರ್ ಫಾಲ್ಸ್ ಹತ್ರ ತುಂಬ ಮಂಕಿಗಳಿದೆ, ಹುಷಾರಾಗಿರಬೇಕು. ಬ್ಯಾಗ್ ಎಲ್ಲ ಕಿತ್ಕೊಳಕ್ಕೆ ಟ್ರೈ ಮಾಡುತ್ತೆ, ಸೊ ತುಂಬ ಹುಷಾರಾಗಿರಿ. ಫಾಲ್ಸ್ ಎಲ್ಲ ನೋಡ್ಕೊಂಬಂದ್ವಿ, ಸಖತ್ತಾಗಿತ್ತು. ಸೊ ಹಾಗೆ ವಾಶ್ರೂಮ್ಸ್ ಇಲ್ಲಿ ಎಲ್ಲಿದೆ ಅಂತಂದರೆ ವಾಚ್ ಟವರ್ ಇದೆ ಅಲ್ಲ, ಸೊ ಅಲ್ಲಿ ಬಂದಮೇಲೆ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಟ್ರಕ್ ಬಗ್ಗೆ ಹೇಳಬೇಕು ಅಂತಂದರೆ ಟೋಟಲ್ 1 ವೇ 12 ಕಿಲೋಮೀಟರ್ಸ್ ಟ್ರಕ್. ಅಷ್ಟು ಡಿಫಿಕಲ್ಟ್ ಏನೂ ಇಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಅಂದರೆ 1 ಕಿಲೋಮೀಟರ್ ಸ್ಟಾರ್ಟಿಂಗ್ 1 ಕಿಲೋಮೀಟರ್ ಸ್ವಲ್ಪ ಒಂಥರ ಸ್ಟೀಪ್ ಇದೆ. ಆಮೇಲೆ ಲಾಸ್ಟ್ ಈ ಚೆಕ್ ಪೋಸ್ಟಿಂದ ಲಾಸ್ಟಿಗೆ ಆಮೇಲೆ 1-2 ಕಿಲೋಮೀಟರ್ಸ್ ಸ್ವಲ್ಪ ಫುಲ್ ಒಂಥರ ರಾಕಿ ಇದೆ ಅಷ್ಟೇ. ಅಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು, ಬಟ್ ಆರಾಮಾಗಿ ನಡಿಬೋದು. ಏನಂತಂದರೆ ಡಿಸ್ಟೆನ್ಸ್ ತುಂಬ ಇದೆ, 12 ಕಿಲೋಮೀಟರ್ಸ್ ಅಲ್ಲ, ಅದಕ್ಕೆ ಬರಬೇಕಾದ್ರೆ ಏನು ಅನಿಸಿಲ್ಲ. ಇವಾಗ ನಾವು ರಿಟರ್ನ್ ಫಾಲ್ಸ್ ನೋಡ್ಕೊಂಡು ವಾಪಸ್ ಹೋಗ್ತಿದ್ದೀವಲ್ಲ, ಕಾಲು ಫುಲ್ಲು ನೋವು ಬರ್ತಾ ಇದೆ, ಅದೊಂದೇ. ನಾವು ಟ್ರಕ್ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ 8 ಗಂಟೆಗೆ. ನಾವು ಇಲ್ಲಿ ಫಾಲ್ಸ್ ಹತ್ರ ರೀಚ್ ಆಗಿದ್ದು ಅರೌಂಡ್ 12:30. ಸೊ ನಾವು ಅರೌಂಡ್ 1 ವೇ 4.5 ಅವರ್ಸ್ ತೊಗೊಂಡಿದ್ವಿ. ಮೇ ಬಿ ನಾವು 3.5 ಅವರ್ಸ್ ಎಲ್ಲ ರೀಚ್ ಆಗ್ತಿದ್ವಿ. ಸ್ವಲ್ಪ ನಮ್ಮ ಮಧು ಇನ್ನೂ ಸ್ವಲ್ಪ ನಿಧಾನಕ್ಕೆ ಹಾಕಿಗೆ ಆಗಲಿಲ್ಲ. ಹಾಗಾಗಿ ಅಲ್ಲಿ ಗೈಡ್ ನಾನು ಆಫೀಸ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವಷ್ಟೇ ಆಕಿನಿಂದ ಸ್ವಲ್ಪ ನಿಧಾನ ಆಯಿತು. ಇಲ್ಲ ಅಂದರೆ ಮೇ ಬಿ ನೀವು ಮ್ಯಾಕ್ಸ್ 3 to 4 ಅವರ್ಸಲ್ಲಿ ನೀವು ಏನೋ ರೀಚ್ ಆಗ್ಬೋದು ಆರಾಮಾಗಿ. ಈಸಿ ಇದೆ, ಅಷ್ಟೇನು ಡಿಫಿಕಲ್ಟ್ ಇಲ್ಲ. ಅದೇ ನಡೆಯೋದು ಒಂದು ಡಿಸ್ಟೆನ್ಸ್ ಬಿಟ್ಟರೆ ನಿಮಗೆ ಮ್ಯಾಕ್ಸ್ 2 to 3 ಕಿಲೋಮೀಟರ್ಸ್ ಟಫ್ ಇರ್ಬೋದು. ಟಫ್ ಅಂತಂದರೆ ತುಂಬ ಟಫ್ ಇಲ್ಲ, ಮೀಡಿಯಮ್ ಅಂತಲೇ ಹೇಳ್ಬೋದು. ಮೇನು ಇವತ್ತು ನಮ್ಮ ಶ್ರುತಿಗೋಸ್ಕರ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿದ್ದು. ಈಗ ಸ್ವೀಡನ್ನಿಂದ ಬಂದಿದ್ದಾಳೆ, ಎಲ್ಲಿಗಾದ್ರೂ ಹೋಗೋಣ ಅಂತ ಇದ್ಲು. ನೋಡಿ ಟ್ರೆಕ್ಕಿಂಗ್ ಕರ್ಕೊಂಬಂದಿದ್ದೀವಿ. ನಾವೀಕೆ ಅಂದರೆ ಆಗುತ್ತೋ ಇಲ್ಲೋ ಈಗಿನ ಕೈಯಿಂದ ಅಂದ್ಕೊತಾ ಇದ್ವಿ. ಈಗಿನ ಮೇಲೆ ಡೌಟ್ ಪಡ್ತಾ ಇದ್ವಿ. ಈಕೆ ಫುಲ್ಲು ಫಾಸ್ಟ್ ನೀರಾಗ ಬಿದ್ದು ಒದ್ದಾಡೋದೇನು, ಏನಂತಾರೆ ಓಡೋದೇನು, ಫುಲ್ಲ ಸ್ವೀಡನ್ನಲ್ಲೆಲ್ಲ ಹೋಗ್ತಾರಂತೆ ಟ್ರೆಕ್ಕಿಂಗ್ ಅವರೆಲ್ಲ. ಸೊ ನಮ್ಮ ಗ್ರೂಪಲ್ಲಿ ಮಧು ಕೈಯಿಂದ ನಾವು 9 ಜನ ಬಂದಿದ್ವಿ. ಮಧು ಒಬ್ಬಳೇ ಅಲ್ಲಿ ಆಕೆಗೂ ಫುಲ್ ಡೆಸ್ಟಿನೇಷನ್ ಮುಟ್ಟೋಕ್ಕಾಗಲಿಲ್ಲ. ಬೇರೆಯವರೆಲ್ಲ ಚೆನ್ನಾಗಿ ಬಂದ್ವಿ. ಇವಾಗ ವಾಪಸ್ ಹೋಗ್ತಾ ಇದ್ವಿ. ಹೇಗಿದೆ ಟ್ರೆಕ್ಕಿಂಗ್? ಮಳೆ ಹೋಗ್ಬೇಕಾದ್ರೆ ಬಿಟ್ಟು ಮಳೆ ಬರ್ತಾ ಇತ್ತು. ಇವಾಗಂತ ಕಂಟಿನ್ಯೂಸ್ ಎಷ್ಟು ಜೋರ್ ಮಳೆ ಅಂತಂದರೆ ಇದು ಫುಲ್ ದಾರಿ ಉದ್ದಕ್ಕೂ ಫುಲ್ ವಾಟರ್ ಸ್ಟ್ರೀಮ್ ಥರ ಆಗ್ಬಿಟ್ಟಿದೆ. ಬರ್ಬೇಕಾದ್ರೆ ಅದೊಂದು ಇದೊಂದು ಜಾಗದಲ್ಲಿ ವಾಟರ್ ಸ್ಟ್ರೀಮ್ ಥರ ಇತ್ತು. ನೋಡಿ ಇವಾಗ ನೀರು ಇವಾಗ ನಮ್ಮ ಗೈಡು ಈ ದೇವಸ್ಥಾನ ಹತ್ರ ಊಟ ಅರೇಂಜ್ ಮಾಡಿದ್ದಾರೆ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ, ಊಟ ಮಾಡ್ತಾ ಇದ್ದೀವಿ. ಒಂದು ಊಟ ಮಾಡ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಇಲ್ಲಿ ಅಷ್ಟಿದ್ದಿಲ್ಲ, ಇವಾಗ ಮಳೆ ಜೋರಾಗಿದ್ದರಿಂದ ನೀರು ಜಾಸ್ತಿ ಆಗಿದೆ. ನೋಡಿ ಎಲ್ಲರೂ ಬಂದು ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಮಸ್ತ್ ಇದೆ ಇಂದ ಸೀನ್ರಿ ಮಾತ್ರ. ಟೈಮ್ ಇವಾಗ 6 ಗಂಟೆ ಆಗಿದೆ.
ನಮ್ಮವ್ರು ಇನ್ನೂ ಹಿಂದೆ ಇದ್ದಾರೆ. ಸೊ ಅವ್ರು ಗೈಡ್ ನಿಂದ್ರಕ್ಕೆ ಬಿಡ್ತಾ ಇದ್ದಿಲ್ಲ, ನೀವು ಮುಂದೆ ಹೋಗಿ ನಾವು ಕರ್ಕೊಂಬರ್ತೀನಿ ಅಂತಂದ್ರು. ಹಾಗಾಗಿ ನಾವು ಮುಂದೆ ಬರ್ತಾ ಇದ್ದೀವಿ. ಅವ್ರು ತುಂಬ ಹಿಂದೆ ಉಳ್ಕೊಂಡಿದ್ದಾರೆ. ಹಂಗಾಗಿ ಇಲ್ಲಿ ನಾನು ನಮ್ಮ ಯಜಮಾನ್ರು ಬಂದಿದ್ದೀವಿ. ಇನ್ನೂ 3 ಜನ ಮತ್ತು ಇನ್ನೂ ಹಿಂದೆ 2 ಉಳ್ಕೊಂಡಿದ್ದಾರೆ, ಕಾಯ್ತಾ ಇದ್ದೀವಿ. ಸುಸ್ತಂದರೆ ಯಾವ ಥರ ಸುಸ್ತು ಅಂದರೆ ಕಾಲು ನೋವು, ಅದೇ ಸುಸ್ತು. ಇದು ಫುಲ್ಲು ಜೋರು ಮಳೆ ಬಂದ್ಬಿಟ್ಟಿದೆ ಅಲ್ಲ, ಫುಲ್ಲು ಎಲ್ಲ ದಾರಿಯಲ್ಲಿ ನೀರು ಇದು ತುಂಬಿಕೊಂಡು ಶೂಸು ಸಾಕ್ಸು ಎಲ್ಲ ವೆಟ್ಟಾಗಿ ಅದು ಫುಲ್ಲು ಶೂಸ್ ಭಾರ ಅನಿಸ್ತಾಯಿದೆ. ಯಾವಾಗ ಶೂ ಕಿತ್ತು ಎಸಿಬೇಕು ಅನಿಸ್ತಾಯಿದೆ ನನಗಂತೂ. ಸೊ ಬೆಸ್ಟ್ ಕ್ರಾಕ್ಸ್ ಆ ಥರ ಹಾಕೊಂಬರೋದು ನಾನು ಸಜೆಸ್ಟ್ ಮಾಡ್ತೀನಿ. ಬಟ್ ಇನ್ನೊಂದು ಏನಂತಂದರೆ ಶೂಸ್ ಯಾಕೆ ಹಾಕ್ಕೊಂಬರ್ಬೇಕು ಅಂತಂದರೆ ಇದು ಫಾರೆಸ್ಟ್ ಅಲ್ಲ, ಹಾವು ಗೀವು ಬಂದರೆ ಅದೊಂದು ಕಷ್ಟ. ಸೊ ಒಂದು ಎರಡು ಥರ. ಸೊ ನಿಮ್ಮ ಇಷ್ಟ ನೋಡಿ ಯಾವ್ದು ಹಾಕ್ಕೊಂಬರ್ತೀರಾ ಅಂತ. ಇವಾಗ ನಮ್ಮವ್ರು 3 ಜನ ಬಂದರು. ಮಲ್ಲಿಕಾ, ಶ್ರುತಿ, ಇವರಿಬ್ಬರು ಬಂದಿದ್ದಾರೆ. ಸೊ ಇನ್ನೂ 2 ಹಿಂದೆ ಇದ್ದಾರೆ. ಮಧು ಮತ್ತು ಜಗದೀಶಣ್ಣ ಹಿಂದೆ ಇದ್ದಾರೆ. ಗೈಡ್ ಇದ್ದಾರೆ ಅಂತ ಅವ್ರ ಜೊತೆ, ಹಂಗಾಗಿ ಹೋಗ್ರಿ ಅಂತಂದರು. ಸೊ ಫೈನಲಿ ವಿ ಆರ್ ಮೂವಿಂಗ್ ಫಾರ್ವರ್ಡ್. ಹೆಂಗೆ ಹೋಗೋಣ? ಮಳೆ ಮತ್ತೆ ಜೋರಾಗಿದೆ. ಮಳೆ ನೋಡಿ ಹೇಗಿದೆ. ಸೊ ಬೆಳಗ್ಗೆ ಬರಬೇಕಾದ್ರೆ ಅಷ್ಟಿದ್ದಿಲ್ಲ. ಇದು ನೋಡಿ ನೀರು ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಮೇಡಮ್ ಸ್ವಲ್ಪ ನಿಮ್ಮದು ಎನರ್ಜಿ ಡ್ರಿಂಕ್ ನೋಡಿ, ಎನರ್ಜಿ ಡ್ರಿಂಕ್ ನಮಗೂ ಯಾಕೋ ಟೀಗೆ ಮಳೆಯಲ್ಲಿ ಟೀ ಕುಡಿಯೋದು ಸಿಗುತ್ತೆ. ಮಳೆಯಲ್ಲಿ ಬಿಸಿ ಟೀ ಸೂಪರ್ ಆಗಿದೆ. ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಇದೆ ಎನರ್ಜಿ ಡ್ರಿಂಕ್ ಕುಡಿದಿರೋದು. ಇಕ್ಕಿ ನೋಡಿ ಟೀ ಹೆಂಗೆ ಕುಡಿದಲ್ಲ, ಒಳ್ಳೆ ಜ್ಯೂಸ್ ಕುಡ್ದಂಗೆ. ಮಧ್ಯಾಹ್ನದಿಂದ ಮಳೆ ಸ್ಟಾರ್ಟ್ ಆಗಿದ್ದು, ಮಳೆ ನಿಂದ್ರತಾನೆ ಇಲ್ಲ. ಒಂದು 5 ಮಿನಿಟ್ಸ್ ನಿಂದಿರುತ್ತೆ, ಮತ್ತೆ ಜೋರು ಮಳೆ. ನಾನು ಹೋಗ್ತಾ ಇದ್ದೀವಿ. ಟೈಮ್ ಬಂದು ಇವಾಗ 4:15. ಮೇ ಬಿ ನಾವು 7 ರೀಚ್ ಆಗ್ತೀವಿ ಅನ್ಸುತ್ತೆ. ಅವಾಗ ಹೇಳ್ದಂಗೆ ನಮ್ಮ ಗ್ರೂಪಲ್ಲಿ ಒಬ್ರಿಗೆ ಆಗ್ತಾಯಿಲ್ಲ, ಮದುಗೆ ನಡೆಯೋಕೆ ಆಗ್ತಾಯಿಲ್ಲ, ಫುಲ್ ಕಾಲು ನೋವಾಗ್ಬಿಟ್ಟಿದೆ. ನಾವು ಶಾರ್ಟ್ಕಟ್ಟಲ್ಲಿ ಟ್ರೈನ್ ಹತ್ತಿಸಿ ಕಳ್ಸೋಣ ಅಂದ್ಕೊಂಡ್ವಿ. ಬಟ್ ಎಲ್ಲ ಫೈನ್ ಆಗ್ತಾರಂತೆ, ಗೈಡ್ನು ಆಗೋದಿಲ್ಲ, ಮೆಲ್ಲಕ್ಕೆ ಕರ್ಕೊಂಡೋಗಿ ಅಂತಂದ್ರೆ. ಹಂಗಾಗಿ ಮೆಲ್ಲಕ್ಕೆ ಹಾಕಿ ನಾವು ವಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಮಾತ್ರ ಸಖತ್ತಾಗಿದೆ. ಬಾ ನಮ್ಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ನಿನ್ನೆ ದೂದ್ಸಾಗರ್ ಟ್ರೆಕ್ಕಿಂಗ್ ಮುಗಿಸಿದ್ವಿ. ಟ್ರೆಕ್ಕಿಂಗ್ ಒಂಥರ ಅಡ್ವೆಂಚರ್ ಇತ್ತು ಅಂತಂದರೆ, ನಮ್ಮ ಜರ್ನಿ ಇನ್ನೂ ಫುಲ್ ಅಡ್ವೆಂಚರ್ ಆಗಿದೆ. ಏನು ಅಂತಂದರೆ, ನಿನ್ನೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನಿನ್ನೆ ನಮ್ಮದು ಕೋಲಮಿಂದ ಬೆಂಗಳೂರಿಗೆ ನೈಟ್ 12:30 ಟ್ರೈನ್ ಇತ್ತು. ಆದರೆ ನಮ್ಮ ತಂಗಿ ಏನು ಮಾಡಿದ್ದಾಳೆ ಹೇಳಿ, ನಿನ್ನೆ ಡೇಟು ಸಂಡೇ 12:30 ಅಂತಂದರೆ ಸಂಡೇ ಬೀಳುತ್ತಲ್ಲ, ಸಾಟರ್ಡೇ ಬುಕ್ ಮಾಡಿಬಿಟ್ಟಿದ್ದಾಳೆ. 3 AC ಬುಕ್ ಆಗಿದೆ. ಯಾವಾಗದು ಸಾಟರ್ಡೇ ಡೇಟಿಗೆ ಮಾಡಿದ್ದಾಳೆ. ಅಂದರೆ ನಮ್ಮ ಜರ್ನಿ ಇರೋದು 2 ಆಗಸ್ಟು. ಆಕಿ ನಾವು ಯಾವಾಗಲೂ ಅಂತೀವಲ್ಲ, ಸಾಟರ್ಡೆ ನೈಟ್ 12:30 ಅಂದರೆ ನೈಟ್ ಅಂತೇಳಿ ಸಾಟರ್ಡೆ ನೈಟ್ ಬುಕ್ ಮಾಡಿದ್ದಾಳೆ. ಅಂದರೆ 1 ಆಗಸ್ಟ್ ಮಾಡಿದ್ದಾಳೆ. ನಾವು ಟ್ರೈನೆಲ್ಲ ನಮಗೆ ಟ್ರೈನ್ ಏರೋವರೆಗೂ ಗೊತ್ತಿಲ್ಲ. ಟ್ರೈನ್ ಏರಿದ್ದೀವಿ, ನಮ್ಮ ಸೀಟ್ಗೆ ಹೋಗಿ ಜನ ಕೂತಿದ್ರು ನಮ್ಮ ಸೀಟು ಅಂತ ವಾದ. ನಾವು ನಮ್ಮ ಸೀಟ್ ಇದು ಅಂತ, ಅವರು ಇಲ್ಲಿ ನೋಡಿ ನಮ್ಮದು ಸೀಟ್ ಅದೇ ಬುಕ್ ಆಗಿದೆ ಅಂತ ಅವರು ವಾದ. ಗೊತ್ತೇ ಆಗ್ತಿಲ್ಲ. ಆಮೇಲೆ ಡೇಟ್ ನೋಡ್ತೀವಿ, ನಾವು ಬುಕ್ ಮಾಡಿದ್ರೆ 1ನೇ ತಾರೀಕು. ಏನು ಮಾಡೋದು, ಸಡನ್ನಾಗಿ ಇಳಿದ್ವಿ. 1 ಸೆಕೆಂಡ್, ಇನ್ನೇನು ಒಂದು 5-10 ಮಿನಿಟ್ಸಲ್ಲಿ ಟ್ರೈನ್ ಬಿಡಬೇಕು, ತಲೆನೇ ಓಡ್ತಾ ಇಲ್ಲ. ಆಮೇಲೆ ಪಾಪ ಜಗದೀಶ್ ಅಣ್ಣ ಅವರು ನಮ್ಮ ತಂಗಿಯ ಯಜಮಾನ್ರು ಹೋಗಿ ಜನರಲ್ ಟಿಕೆಟ್ ತೊಗೊಂಡು ಆಮೇಲೆ AC ಕುತ್ಕೊಂಡಿದ್ವಿ. ಆಮೇಲೆ TCಗೆ ಹಿಂಗೆ ರಿಕ್ವೆಸ್ಟ್ ಮಾಡಿದ್ವಿ. ನೋಡಿ ಅದು ಏನಂತಾರೆ, ನಮ್ಮದು ಟಿಕೆಟು ಅಂದರೆ 1 ಡೇ ಬಿಫೋರ್ ಮಾಡಿಬಿಟ್ಟಿದ್ದೀವಿ, ಈ ಥರ ಆಗಿದೆ ಹಂಗೆ ಹಿಂಗೆಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವ್ರು ನಮ್ಮನ್ನ ಸ್ಲೀಪರಲ್ಲಿ ಹೋಗಿ ಕುತ್ಕೊಳ್ಳಿ, ಸೀಟ್ ಯಾವ ಅವೈಲೇಬಲ್ ಇದ್ದರೆ ಕೊಡ್ತೀವಿ ಅಂತ. ಹುಬ್ಳಿವರೆಗೂ ಅಷ್ಟೇ ಸೀಟ್ ಅವೈಲೇಬಲ್ ಇತ್ತು. ಹುಬ್ಳಿವರೆಗೂ ಅವ್ರು ನಮಗೆ ಸೀಟ್ ಕೊಟ್ಟರು. ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹುಬ್ಳಿವರೆಗೂ ಬಂದ್ವಿ. ಇವಾಗ ಹುಬ್ಳಿಯಿಂದ ಮತ್ತೆ 6:50ಗೆ ಯಾವ ಟ್ರೈನ್ ಇದು ಹುಬ್ಳಿ ರಾಮೇಶ್ವರಂ. 6:50ಗೆ ಹುಬ್ಳಿಯಿಂದ, ಅಲ್ಲಿಂದ ಕೋಲಮಿಂದ ಹುಬ್ಳಿಗೆ ಬಂದ್ವಿ. ಇವಾಗ ಹುಬ್ಳಿ ಇಟ್ಟು ಬೆಂಗಳೂರು ಹೋಗ್ತಾ ಇದ್ವಿ ನೋಡಿ. ರಾಮೇಶ್ವರಂ ಟ್ರೈನ್ ಅಂತೆ 6:50ಕ್ಕೆ. ಟ್ರೆಕ್ಕಿಂಗ್ ಒಂದು ಜರ್ನಿ ಆದರೆ ಇದು ನಮ್ಮದು ಜರ್ನಿನೇ ಒಂದು ಜರ್ನಿ ಆಗ್ಬಿಟ್ಟಿದೆ. ಸೂಪರ್ ಇತ್ತು, ಅಡ್ವೆಂಚರ್ ಅಲ್ಲಮ್ಮ.
ಸೊ ಹಿಂಗಾಗಿತ್ತು ನಮ್ಮ ಜರ್ನಿ. ಆದರೆ ಫುಲ್ ಮೆಮೊರೇಬಲ್ ಅದಿಲ್ಲ, ಫುಲ್ ಮೆಮೊರೇಬಲ್ ಆಗಿತ್ತು ಎಲ್ಲರಿಗೂ. ಇದು ಮಾತ್ರ ಫುಲ್ ಆ್ಯಕ್ಚುಲಿ ನಿನ್ನೆ ಟಯರ್ಡ್, ನಾವು ಕಣ್ಣು ಬಿಟ್ಬಿಟ್ಟಿದ್ದಾರೆ. ಇದಕ್ಕೆ ಅಂತಂದರೆ ನಿನ್ನೆ ನಾವು ಜರ್ನಿ ಮಾಡಬೇಕಾದ್ರೆ ನಿನ್ನೆ ನಮಗೆ RAC ಬಂದಿತ್ತು. ಮೊನ್ನೆ ಬೆಂಗಳೂರು ಟು ಇದಕ್ಕೆ ಬಂದ್ವಿ, ಕೋಲಮ್ಗೆ RAC ಬಂದಿದ್ದು ಸೀಟ್ಗಳು. ಒಂದೇ ನಮ್ಮ 9 ಜನದಲ್ಲಿ 1 ಸೀಟ್ ಕನ್ಫರ್ಮ್ ಆಗಿತ್ತು. ಸೊ ನಾವೆಲ್ಲ ನೆಕ್ಸ್ಟ್ ಡೇ ಟ್ರೆಕ್ಕಿಂಗ್ ಎಲ್ಲ ಮುಗಿದ್ಮೇಲೆ ನಮ್ಮದು 3 AC ಬುಕ್ ಆಗಿದೆ, ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು ಅಂತ ಎಲ್ಲಿ ನಾವು ಬೆಂಗಳೂರು ಬಿಟ್ಟಾಗಿಂದ ಅಂತ ಇದ್ದೀವಿ. ಹಂಗಾಗಿ ಅದು ಕಣ್ಣು ಬಿದ್ದು ಏನೋ ಟ್ರೆಕ್ಕಿಂಗ್ ಎಲ್ಲರೂ ಅಲ್ಲ, ಟ್ರೆಕ್ಕಿಂಗ್ ಎಲ್ಲ ಆರಾಮ್ ಮಾಡಿದ್ದೀವಿ, ಆರಾಮ್ ಮಲ್ಕೊಂಡು ಹೋಗೋಣ ಅಂತಂದ್ರೆ ಜರ್ನಿನೇ ಫುಲ್ ಅಡ್ವೆಂಚರ್ ಆಗ್ಬಿಡುತ್ತೆ. ಇಲ್ಲ ಆಕೆ ಸುಷ್ಮಿತಂದು ಏನಂದ್ರೆ ಬ್ಲೈಂಡ್ ಬಿಲೀಫ್ ಮಾಡ್ತಾ ಇದ್ವಿ ಆಕೆಗೆ. ಆದ್ರೆ ನಿಮ್ದು ತಪ್ಪದು. ಆಕೆ ಎಲ್ಲರೂ ನೋಡ್ಕೋಬೇಕಾಗಿತ್ತು. ಟಿಕೆಟ್ ಬುಕ್ ಮಾಡಿದಾಗ ಗ್ರೂಪ್ನಾಗ ಕಳಿಸ್ಯಾಳ, ಗ್ರೂಪಾಗಿ ಕಳ್ಸಲ್ಲ. ಆಮೇಲೆ ಮಧು ಇದ್ರಾಗ ಟ್ರೈನ್ನಾಗ ಎಕ್ಸ್ಪರ್ಟ್, ಸುಷ್ಮಿತಾ ಮಧು ಆಕಿ ನೋಡ್ಬೇಕಾಯ್ತು ಮಧು. ಆಮೇಲೆ ನೀನು ಒಂದ್ಸರಿ ನೋಡ್ಬೇಕಾಯ್ತು, ಯಾಕಂದ್ರೆ ಅದ್ರಾಗ ಟ್ರೈನ್ ಟಿಕೆಟ್ ಅಲ್ಲಿ ಇಲ್ಲ ಹುಡುಗ ಸಾಟರ್ಡೆ ಅಂತ ಕ್ಲಿಯರ್ ಐತೆ. ನಾವು ಇವಾಗ ಅದೇ ಹೇಳೋದು, ಸಾಟರ್ಡೆ ನೈಟ್ ಅದೇನೋ ಆಯ್ತು ಬಟ್ ಇವಾಗ ಆಫೀಸ್ ಹೋಗ್ತಾ ಇದೀವಿ ನೋಡಿ. ಸೊ ಇಷ್ಟ ಆಗಿತ್ತು ಸಾಟರ್ಡೆ ಅನ್ನೋದು ಕ್ಲಿಯರ್ ಇದೆ. ನಾವು ನೋಡಿಲ್ಲ, ಯಾರು ಟಿಕೆಟ್ ನೋಡ್ಕೊಂಡಿಲ್ಲ. ಸೊ ಹಾಗಾಗಿ ಹಿಂಗಾಗಿತ್ತು ನಮ್ಮ ಜರ್ನಿ. ದೂದ್ಸಾಗರ್ ಅಂತೂ ಮೆಮೊರೇಬಲ್, ಯಾವತ್ತೂ ಮರೆಯೋದಿಲ್ಲ. ಸೊ ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.